ನಮ್ಮ 72,000 ನಾಡಿಗಳೆಲ್ಲವೂ ಕೂಡ ಈ ಆಜ್ಞಾಚಕ್ರದಲ್ಲಿ ಸೇರತಕ್ಕಂಥದ್ದಂತೆ ಒಂದು ಗಂಟಿದೆ ಅಲ್ಲಿ. ಆದ್ದರಿಂದ ಅಲ್ಲಿ ಇರತಕ್ಕಂತಹ ಅಲ್ಲಿ ಹೊರಹೊಮ್ಮತಕ್ಕಂತಹ ವಿಶೇಷವಾದಂತಹ ಶಕ್ತಿ ಏನಿದೆ ಅದನ್ನು ನಾವು ಕುಂಕುಮವನ್ನು ಅಥವಾ ಯಾವುದೋ ಒಂದು ವಿಭೂತಿ ಕುಂಕುಮ ಯಾವುದೇ ಇರ್ಬೋದು, ಅದನ್ನು ನಾವು ಅಲ್ಲಿ ಧಾರಣೆಯನ್ನು ಮಾಡಿದಾಗ ಆ ಶಕ್ತಿ ವ್ಯರ್ಥ ಆಗತಕ್ಕಂಥದ್ದನ್ನು ತಪ್ಪಿಸುತ್ತೆ. ಅದು ನಮಗೆ ಅಂತರ್ಮುಖವಾಗಿ ಹರಿದು ಆ ಮೂಲಕ ಅದು ಸಕಾರಾತ್ಮಕವಾದ ಶಕ್ತಿಯಾಗಿ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಕಾರಣ ಆಗುವುದರಿಂದ ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ, ಅದರಲ್ಲೂ ಕೂಡ ಲಲಾಟರಹಿತವಾದಂತಹ ಪೂಜೆ ಪ್ರಯೋಜನಕ್ಕೆ ಬರುವುದಿಲ್ಲ. ಲಲಾಟದಲ್ಲಿ ಕುಂಕುಮವೋ ವಿಭೂತಿಯೋ ನಾಮವೋ ಗೋಪೀಚಂದನವೋ ಯಾವುದೊಂದು ಇಟ್ಟುಕೊಂಡು ನಾವು ಈ ದೇವರ ಕೋಣೆಯನ್ನು ಪ್ರವೇಶವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂತಹ ಅಂಶ. ಆದ್ದರಿಂದ ಇದು ಯಾವುದು ಸ್ಟಿಕ್ಕರ್ ಇಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಸ್ತುವನ್ನು ಹಣೆಯಲ್ಲಿ ಇಡ್ತಕ್ಕಂಥದ್ದು ಶಾಸ್ತ್ರೀಯವಾದ ಇರತಕ್ಕಂಥದ್ದು ಅಲ್ಲ. ಈ ಎಲ್ಲವೂ ಕೂಡ ನಾವು ವೈಜ್ಞಾನಿಕವಾದ ಒಂದು ವಿಭೂತಿ ಇರ್ಬೋದು, ಗೋಪೀಚಂದನ ಇರ್ಬೋದು, ಕುಂಕುಮ ಅನ್ನತಕ್ಕಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಅರಿಶಿಣದಿಂದ ಬರುತ್ತೆ, ಬೆರಣೆಯಿಂದ ಬರುತ್ತೆ, ಭಸ್ಮದಿಂದ ಬರುತ್ತೆ. ಶ್ರೀಕೃಷ್ಣನ ಗೋಪೀಚಂದನ ಅಲ್ಲಿ ಗೋಪಿ ತಲಾವ್ ಅಂತ ಹೇಳಿ ದ್ವಾರಕೆಯಲ್ಲಿ ಇರತಕ್ಕಂಥ ಅಲ್ಲಿಂದ ಗೋಪೀಚಂದನ ಬರತಕ್ಕಂಥದ್ದು. ಇವುಗಳೆಲ್ಲ ಇಟ್ಟಾಗ ಅದಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ವೈಜ್ಞಾನಿಕವಾದಂತಹ ನಮ್ಮ ಚರ್ಮ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇದೆ. ಈ ಎಲ್ಲ ಕಾರಣದಿಂದ ವಿಭೂತಿಯೋ ಗೋಪಿಚಂದನವೋ ಕುಂಕುಮವನ್ನು ಧಾರಣೆಯನ್ನು ಮಾಡಬೇಕು ಅಂತೇಳಿ ಹೇಳಿತಕ್ಕಂಥದ್ದು. ಸ್ಟಿಕ್ಕರ್ ಇಡುವುದಕ್ಕೆ ಯಾವುದೇ ಶಾಸ್ತ್ರೀಯವಾದಂತಹ ಪ್ರಮಾಣ ಇಲ್ಲ, ಅದನ್ನು ಇಟ್ಟರೆ ಪ್ರಯೋಜನ ಇಲ್ಲ. ಆದ್ದರಿಂದ ಕುಂಕುಮ ಧಾರಣೆಯನ್ನು ಮಾಡತಕ್ಕಂಥದ್ದೇ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು.